MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಅರಸು ದಾಖಲೆ ಸರಿಗಟ್ಟಿದ ಸಿದ್ದರಾಮಯ್ಯ. ಕಾಂಗ್ರೆಸ್ ಕೋಟೆಯಲ್ಲಿ ಬೂದಿ ಮುಚ್ಚಿದ ಕೆಂಡ. ಡಿಕೆ ಅಸ್ಸಾಂಗೆ ಹೋಗಿ ಕೆಲಸ ಮಾಡಬೇಕಾಗುತ್ತೆ ಅಂತ ಸತೀಶ್ ಮಾರ್ಮಿಕ ಮಾತು. ಬಳ್ಳಾರಿ ಗಲಾಟೆ ಹೇಳಿಕೆಗೆ ಎಚ್ಡಿಕೆಗೆ ಕಾಂಗ್ರೆಸ್ ತಿರುಗೇಟು. ಇದೆಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9ನಲ್ಲಿ. ಕಾಂಗ್ರೆಸ್ ಕೋಟೆಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿರುವ ಬದಲಾವಣೆ ಕುರ್ಚಿ ಒಳಗೊಳಗೆ ಧಗಧಗಿಸ್ತಾ ಇದೆ. ಅರಸು ದಾಖಲೆ ಮುರಿದಿರುವ ಸಿಎಂ ಪೂರ್ಣಾವಧಿ ಸಿಎಂ ಆಗುವ ವಿಶ್ವಾಸದಲ್ಲಿದ್ದಾರೆ. ಕೊಟ್ಟ ಮಾತನ್ನ ನೆನಪಿಸಿರುವ ಡಿಕೆ ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಈ ಮಧ್ಯೆ ದೆಹಲಿ ಬಾಂಬ್ ಸಿಡಿಸಿರುವ ರಾಜಣ್ಣ ಅಲ್ಲಿ ಚರ್ಚೆ ಆದ್ಮೇಲೆ ಇಲ್ಲಿ ಬೆಳವಣಿಗೆ ಆಗುತ್ತೆ ಎಂದಿದ್ದಾರೆ. 17ಕ್ಕೋ 18ಕ್ಕೋ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾರೆ. ಅಲ್ಲಿ ದೆಹಲಿ ಮುಖಂಡರುಗಳ ಜೊತೆ ಅವರು ಏನೇನು ವಿಷಯ ಇಟ್ಕೊಂಡಿದ್ದಾರೋ ಅವ್ರಿಗೆ ಗೊತ್ತು. ಅದನ್ನು ಅಲ್ಲಿ ಚರ್ಚೆ ಮಾಡ್ತಾರೆ. ಆ ನಂತರ ಆ ಚರ್ಚೆ ನಂತರ ಏನೆಲ್ಲ ಸೂಚನೆಗಳನ್ನು ಹೈಕಮಾಂಡ್ನವ್ರು ಕೊಡ್ತಾರೆ ಅದ್ರ ಪ್ರಕಾರ ಇಲ್ಲಿ ರಾಜಕಾರಣದ ನಡೆಯುತ್ತೆ. ನನ್ಗೆ ಗೊತ್ತಿದ್ದಂಗೆ ಸಿದ್ದರಾಮಯ್ಯ ಅವರು 28ವರೆಗೂ ಅವರು ಮುಖ್ಯಮಂತ್ರಿ ಇರ್ತಾರೆ. ಖಾಸಗಿ ಕೆಲಸದ ಜೊತೆಗೆ ಹೈಕಮಾಂಡ್ ಭೇಟಿಗೂ ಸಚಿವ ಸತೀಶ್ ಜಾರಕಿಹೊಳಿ ಪ್ರಯತ್ನಿಸ್ತಾ ಇದ್ದು ನಿನ್ನೆ ಸಂಜೆ ದೆಹಲಿಗೆ ಪ್ರಯಾಣಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು ಡಿಸಿಎಂ ಡಿಕೆ ಅವರನ್ನ ಅಸ್ಸಾಂ ವೀಕ್ಷಕರಾಗಿ ನೇಮಕ ಮಾಡಲಾಗಿದೆ. ಅವರು ಅಸ್ಸಾಂಗೆ ಹೋಗಿ ಕೆಲಸ ಮಾಡಬೇಕಾಗುತ್ತೆ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ಅಲ್ಲಿ ಬಿಜೆ ಅಲ್ಲಿ ಎಲೆಕ್ಷನ್ ಮಾಡಲೇಬೇಕಾದ್ರೆ ಅದು ಮುಗಿಯುವವರೆಗೆ ಅಲ್ಲೇ ಇರಬೇಕು. ಜವಾಬ್ದಾರಿ ಸ್ಥಾನ ಕೊಟ್ಟಿದ್ದಾರೆ, ಹೋಗ್ಬೇಕಾಗುತ್ತೆ. ಬಳ್ಳಾರಿ ಗಲಾಟೆ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಜೋರಾಗಿ ನಡೀತಾ ಇದೆ. ಈ ಮಧ್ಯೆ ಡಿಕೆ ಎಚ್ಡಿಕೆ ಮಧ್ಯೆ ಎಕ್ಸ್ಪೀರಿಯನ್ಸ್ ವಾರ್ ಶುರುವಾಗಿದೆ. ಮೊನ್ನೆ ಬಳ್ಳಾರಿಗೆ ಭೇಟಿ ನೀಡಿದ್ದ ಡಿಕೆ ಶಿವಕುಮಾರ್ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ರು. ಇದನ್ನು ಪ್ರಶ್ನಿಸಿದ್ದ ಎಚ್ಡಿಕೆ ಇಲಾಖೆಗೆ ಸಂಬಂಧಪಟ್ಟಿಲ್ಲದಿದ್ರು ಸಭೆ ಮಾಡುವ ಅವಶ್ಯಕತೆ ಏನಿತ್ತು ಎಂದಿದ್ರು. ಇದಕ್ಕೆ ಪಂಚ್ ಕೊಟ್ಟಿದ್ದ ಡಿಕೆ ನಿಮಗಿಂತ ಅನುಭವ ನನಗಿದೆ, ಯಾವ ಸಭೆ ಮಾಡಬೇಕು ಅನ್ನೋದು ಗೊತ್ತು ಅಂತ ಗುಡುಗಿದ್ರು. ಎರಡು ಇಲಾಖೆಗೆ ಇವರು ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ಉಪಮುಖ್ಯಮಂತ್ರಿಗಳಿಗೆ ಯಾವ ಇದ್ರ ಮೇಲೆ ಇವರು ಸಭೆ ನಡೆಸ್ತಾರೆ. Kumaraswamy is I am more experienced than Kumaraswamy in politics. ಡಿಸಿಎಂ ಆಗಿ ನಾನು ಸಭೆ ನಡೆಸೋದರ ಬಗ್ಗೆ ಕುಮಾರಸ್ವಾಮಿಯಿಂದ ಕಲಿಬೇಕಾಗಿಲ್ಲ ಎಂದಿದ್ದ ಡಿಕೆ ವಿರುದ್ಧ ಎಚ್ಡಿಕೆ ಸರಣಿ ಟ್ವೀಟ್ ಮಾಡಿದ್ದಾರೆ. ಮತ್ತೊಬ್ಬರ ಖಾತೆಯನ್ನ ಒತ್ತುವರಿ ಮಾಡುವಲ್ಲಿ ನಿಸ್ಸೀಮರು ಅಂತ ಕುಟುಕಿದ್ದಾರೆ. ಒದ್ದು ಕಿತ್ತುಕೊಳ್ಳೋದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲ ಅಂತ ತಿವಿದಿದ್ದಾರೆ. ನಾವು ಡಿಸಿಎಂ ಆಗಿರಬಹುದು, ಆದರೆ ಮಂತ್ರಿ ಪದವಿಗೆ ಇರುವಷ್ಟೇ ಶಿಷ್ಟಾಚಾರ, ಅಧಿಕಾರ ವ್ಯಾಪ್ತಿ ಆ ಹುದ್ದೆಗಿದೆ ಅನ್ನೋದು ಗೊತ್ತಿಲ್ವೇ? ಅದಕ್ಕೇನು ಎಕ್ಸ್ಟ್ರಾ ಕೊಂಬು ಕೋಡು ಇರಲ್ಲ. ಎಚ್ಡಿಕೆ ಟ್ವೀಟ್ಗೆ ರಾಜ್ಯ ಕಾಂಗ್ರೆಸ್ ಘಟಕ ತಿರುಗೇಟು ಕೊಟ್ಟಿದೆ. ಮೀಡಿಯಾ ಹುಲಿ ಕುಮಾರಸ್ವಾಮಿ ಅಂತ ತಿವಿದಿದೆ. ಡಿಕೆ ಕೂಡ ಅಸೆಂಬ್ಲಿಯಲ್ಲಿ ಕರೆಯುತ್ತೇವೆ, ನಿಮ್ಮ ಶಾಸಕರಿಗೆ ಚರ್ಚೆ ಮಾಡೋದಕ್ಕೆ ಹೇಳಿ ಅಂತ ಸವಾಲ್ ಹಾಕಿದ್ದಾರೆ. ಸಚಿವರು ಕೂಡ ಸಭೆ ನಡೆಸಿದ್ದು ತಪ್ಪಿಲ್ಲ ಎಂದಿದ್ದಾರೆ. ಅವ್ರ MLA ಇದು ಅಸೆಂಬ್ಲಿಯಲ್ಲಿ ಕರಿತೀವಿ, ಹೊಸ ಅಸೆಂಬ್ಲಿಲೋ ಎಲ್ಲರೂ ಅದನ್ನು ಚರ್ಚೆ ಮಾಡಕ್ಕೆ ಕೇಳ್ತಾರೆ. ಪರಿಸ್ಥಿತಿ ತಿಳಿಯ ಮಾಡ್ತಕ್ಕಂಥದ್ದಕ್ಕೆ ಅವರಿಗೆ ಏನು ಬುದ್ಧಿ ಬರ್ತದೆ ಅವ್ರ ಹತ್ರ ಇರ್ತಕ್ಕಂಥ ಮಾಹಿತಿಯನ್ನು ಆಧರಿಸಿ ಅವರು ಕೂಡ ಕೆಲವು ಸಲಹೆಗಳನ್ನು ನೀಡಿರ್ತಾರೆ. ಅದೇನು ಆದೇಶಗಳಾಗೋದಿಲ್ಲ. ಅವರು ಕುಮಾರಸ್ವಾಮಿ ಅವರು ಹೇಳೋ ಪ್ರಕಾರ ಅವರೊಬ್ಬರು ಕ್ಯಾಬಿನೆಟ್ ದರ್ಜೆ ಸಚಿವರು ಅಷ್ಟೇ ಬಿಟ್ಟರೆ ಅವ್ರಿಗೆ ಯಾವುದು ಎಕ್ಸ್ಟ್ರಾ ಅಧಿಕಾರ ಇಲ್ಲ ಅನ್ನೋ ಮಾತನ್ನು ಹೇಳಿದರೆ ಅದು ಕಾನೂನಾತ್ಮಕ ಅಥವಾ ಸಂವಿಧಾನಾತ್ಮಕವಾಗಿ ಅದು ಸರಿ ಇರಬಹುದು. ಬಳ್ಳಾರಿ ಗಲಾಟೆ ತನಿಖೆ ಚುರುಕುಗೊಂಡಿದೆ. ಬಳ್ಳಾರಿ ನೂತನ ಎಸ್ಪಿ ಬ್ಯಾನರ್ ಗಲಾಟೆ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಎಸ್ಪಿ ಡಾಕ್ಟರ್ ಸುಮನ್ ಡಿ ಪನ್ನೇಕರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಈ ನಡುವೆ ಬಳ್ಳಾರಿ ವಲಯ ಐಜಿಪಿ ಆಗಿದ್ದ ವರ್ತಿಕಾ ಕಟಿಯಾರ್ ಕಣ್ಣೀರಿಟ್ಟಿದ್ದಾರೆ. ಬಳ್ಳಾರಿ ಬ್ಯಾನರ್ ಗಲಾಟೆ ಪ್ರಕರಣದಲ್ಲಿ ಎತ್ತಂಗಡಿ ಆಗಿದ್ದಕ್ಕೆ ವರ್ತಿಕಾ ಜಿಲ್ಲಾ ಉಸ್ತುವಾರಿ ಜಮೀರ್ ಬಳಿ ಕಣ್ಣೀರಿಟ್ಟಿದ್ದಾರೆ. ವರ್ಗಾವಣೆಯಿಂದ ಅನ್ಯಾಯವಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. WPL ಚೊಚ್ಚಲ ಪಂದ್ಯದಲ್ಲೇ ಆರ್ಸಿಬಿ ನಾರಿ ಪಡೆಗೆ ಗೆಲುವಿನ ಶುಭಾರಂಭ. ಕೊಹ್ಲಿ ಹೆಸರು ಹೇಳದಿದ್ರೆ ಕೆಲವರಿಗೆ ಅನ್ನ ಹುಟ್ಟಲ್ಲ ಅಂತ ಮಂಜ್ರೇಕರ್ಗೆ ಕೊಹ್ಲಿ ತಮ್ಮನ ತಿರುಗೇಟು. ವಿನಯ್ ರಾಜ್ಕುಮಾರ್ ಅವರ ಗ್ರಾಮಾಯಣ ಲಿರಿಕಲ್ ವಿಡಿಯೋ ರಿಲೀಸ್. ಮತ್ತೆ ಒಗ್ಗೂಡಿದ ಕನ್ನಡ ಚಿತ್ರರಂಗದ ದಿಗ್ಗಜರು. ಇದೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. 2026ರ WPL ಕ್ರಿಕೆಟ್ ಹಬ್ಬದ ಮೊದಲ ಪಂದ್ಯದಲ್ಲೇ ಬಲಿಷ್ಠ ಮುಂಬೈ ನಾರಿ ಸೈನ್ಯವನ್ನ ತವರು ನೆಲದಲ್ಲಿ ಆರ್ಸಿಬಿ ವುಮೆನ್ಸ್ ಟೀಮ್ ಸೋಲಿಸಿದೆ. ಈ ಮೂಲಕ ಆರ್ಸಿಬಿ ಅಬ್ಬರದ ಶುಭಾರಂಭ ಮಾಡಿದೆ. ಮುಂಬೈನ ಡಿವೈ ಪಾಟೀಲ್ ಸ್ಟೇಡಿಯಂನಲ್ಲಿ ಮೊದಲ ಪಂದ್ಯ ಆರ್ಸಿಬಿ ವರ್ಸಸ್ ಮುಂಬೈ ನಡುವೆ ನಡೆದಿದ್ದು, ಟಾಸ್ ಗೆದ್ದ ಆರ್ಸಿಬಿ ತಂಡ ಬೌಲಿಂಗ್ ಆಯ್ಕೆ ಮಾಡಿಕೊಳ್ತು. ಮೊದಲು ಬ್ಯಾಟಿಂಗ್ ಮಾಡಿದ ಹಾಲಿ ಚಾಂಪಿಯನ್ ಮುಂಬೈ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 154 ರನ್ ಕಲೆ ಹಾಕಿತು. ಗುರಿ ಬೆನ್ನತ್ತಿದ ಆರ್ಸಿಬಿ 19.3 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ
157 ರನ್ ಚಚ್ಚುವ ಮೂಲಕ 3 ವಿಕೆಟ್ಗಳ ಅಂತರದ ಜಯ ದಾಖಲಿಸಿದೆ. ಆರ್ಸಿಬಿಯ ನಡೆಯಿನ ಡಿ ಕ್ಲರ್ಕ್ ಸಿಡಿಲಬ್ಬರದ ಆಟಕ್ಕೆ ಮುಂಬೈ ಪಡೆ ಮಂಡಿಯೂರಿದೆ. ಬೌಲಿಂಗ್ನಲ್ಲಿ 4 ವಿಕೆಟ್ ಪಡೆದ ಜೊತೆಗೆ ಬ್ಯಾಟಿಂಗ್ನಲ್ಲಿ 63 ರನ್ ಸಿಡಿಸಿ ಕ್ಲರ್ಕ್ ಆರ್ಸಿಬಿಗೆ ಜಯ ತಂದುಕೊಟ್ರು. ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದ್ರು. ಈ ಮೂಲಕ ಆರ್ಸಿಬಿ WPL ಉದ್ಘಾಟನಾ ಪಂದ್ಯದಲ್ಲಿ ಜಯದ ಓಟ ಆರಂಭಿಸಿದೆ. ಇವತ್ತು ಮುಂಬೈನ ಡಿವೈ ಪಾಟೀಲ್ ಸ್ಟೇಡಿಯಂನಲ್ಲಿ WPL 2ನೇ ಪಂದ್ಯದಲ್ಲಿ ಯುಪಿ ವಾರಿಯರ್ಸ್ ವರ್ಸಸ್ ಗುಜರಾತ್ ಜೈಂಟ್ಸ್ ನಡುವೆ ರೋಚಕ ಹಣಾಹಣಿ ನಡೆಯಲಿದೆ. ಕಿಂಗ್ ಕೊಹ್ಲಿ ಟೆಸ್ಟ್ ಮತ್ತು T20 ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಬಗ್ಗೆ ಮಾಜಿ ಕ್ರಿಕೆಟಿಗ ಸಂಜಯ್ ಮಂಜ್ರೇಕರ್ ಅಸಮಾಧಾನ ಹೊರಹಾಕಿದ್ದಾರೆ. ಆದರೆ ಇದಕ್ಕೆ ತಿರುಗೇಟು ನೀಡಿದ ಕೊಹ್ಲಿ ಸಹೋದರ ವಿಕಾಸ್ ಕೊಹ್ಲಿ ಕೆಲವರಿಗೆ ಕೊಹ್ಲಿ ಹೆಸರು ಹೇಳದಿದ್ರೆ ಅನ್ನ ಹುಟ್ಟೋದಿಲ್ಲ ಎಂದಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಕ್ರಿಕೆಟ್ ಲೀಗ್ಗಳ ದರ್ಬಾರ್ ಜೋರಾಗಿದೆ. ಇದೀಗ ಮಹಾರಾಣಿ ಕ್ರಿಕೆಟ್ ಲೀಗ್ ಈ ಸಾಲಿಗೆ ಎಂಟ್ರಿ ಕೊಟ್ಟಿದೆ. ಇತ್ತೀಚೆಗಷ್ಟೇ ಸೆಲೆಬ್ರಿಟಿ ಮಹಿಳಾ ಕ್ರಿಕೆಟ್ ಟೂರ್ನಿಮೆಂಟ್ನ ಅಧಿಕೃತ ಜೆರ್ಸಿ ಟ್ರೋಫಿ ಅನಾವರಣ ಮಾಡಲಾಗಿದೆ. ನಟಿ ತಾರಾ ಅನುರಾಧ ಸೇರಿದಂತೆ ಇಂಡಸ್ಟ್ರಿ ಗಣ್ಯರೆಲ್ಲ ಸೇರಿ ಟ್ರೋಫಿ ಅನಾವರಣ ಮಾಡಿದ್ದಾರೆ. ನಿರ್ದೇಶಕ ಎಸ್ ಮಹೇಂದರ್ ಮತ್ತು ನಾದಬ್ರಹ್ಮ ಹಂಸಲೇಖ ಸುಮಾರು 20 ವರ್ಷಗಳಿಗೆ ಜೊತೆಯಾಗಿ ಕೆಲಸ ಮಾಡಿ ಸತತ ಗೆಲುವುಗಳನ್ನು ಸಂಭ್ರಮಿಸಿದ್ರು. ಇದೀಗ ಮತ್ತೊಂದು ಹೊಸ ದೃಶ್ಯ ಕಾವ್ಯಕ್ಕೆ ಕೈ ಜೋಡಿಸಿದ್ದಾರೆ. ಶ್ರೀ ಗುರುರಾಯರು ಸಿನಿಮಾ ಬ್ಯಾನರ್ ನಡಿಯಲ್ಲಿ ಚಿತ್ರ ಸೆಟ್ಟೇರಲಿದ್ದು ಇದೇ ತಿಂಗಳ 16ನೇ ತಾರೀಕು ಚಿತ್ರದ ಶೀರ್ಷಿಕೆ ಮತ್ತು ಚಿತ್ರತಂಡದ ಅಧಿಕೃತ ಪರಿಚಯ ಮಾಡಿಕೊಡಲಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.